ಕೊರೋನಾ ಆತಂಕದ ಮಧ್ಯೆ ರಾಜ್ಯದಲ್ಲಿ ಕಾಣಿಸಿಕೊಂಡ ಆಫ್ರಿಕನ್ ಹಂದಿ ಜ್ವರ ಇದೀಗ ಬಾಗಲಕೋಟೆ ಹಂದಿಗಳಲ್ಲಿಯೂ ಕಾಣಿಸಿಕೊಂಡಿದ್ದು, ಮಳೆ ಮಧ್ಯೆ ಹಂದಿ ಸಾಗಾಣಿಕೆದಾರರಿಗೆ ಆಫ್ರಿಕನ್ ಜ್ವರದ ಭೀತಿ ಶುರುವಾಗಿದೆ. ಕೇರಳ ಇಲ್ಲವೇ ಗೋವಾ ಮೂಲದಿಂದ ಆಫ್ರಿಕನ್ ಹಂದಿ ಜ್ವರ ಬಾಗಲಕೋಟೆ ಹಂದಿಗೆ ಬಂದಿರೋ ಶಂಕೆ ಗೋಚರವಾಗ್ತಿದೆ. ಬಾಗಲಕೋಟೆ ಜಿಲ್ಲೆಯ ಗೊರಬಾಳ ಗ್ರಾಮದ ಹಂದಿಗಳ ಸಾಕಾಣಿಕಾ ಕೇಂದ್ರದಲ್ಲಿ ಈ ಸಾಂಕ್ರಾಮಿಕ ರೋಗ ಪತ್ತೆಯಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈಗಾಗಲೇ 20,000ಕ್ಕೂ ಅಧಿಕ ಹಂದಿಗಳ ಸಾಗಾಣಿಕೆ ಇದ್ದು, ಹಂದಿಗಳ ಸಾಗಾಣಿಕೆದಾರರಲ್ಲಿ ಆತಂಕ ಹೆಚ್ಚಿದೆ. ಮೇ 15ಕ್ಕೆ ಬಾಗಲಕೋಟೆಯಿಂದ ಭೋಪಾಲ್ನ ಲ್ಯಾಬೊರೇಟರಿಗೆ ಹಂದಿಗಳ ರಕ್ತದ ಮಾದರಿ ರವಾನೆ ಮಾಡಲಾಗಿತ್ತು. ಮೇ 22ಕ್ಕೆ ಹಂದಿಗಳಿಗೆ ಆಫ್ರಿಕನ್ ಜ್ವರ ಇರೋದು ದೃಢವಾಗಿ ವರದಿ ಬಂದಿದೆ. ಜ್ವರ ಕಾಣಿಸಿಕೊಂಡ ಸುತ್ತಮುತ್ತಲಿನ ಪ್ರದೇಶ ನಿಷೇಧಿತ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 3 ರ್ಯಾಪಿಡ್ ಟೀಮ್ ಕಾರ್ಯಾಚರಣೆ ನಡೆಸಿದ್ದು, 18 ಸಾಕಾಣಿಕಾ ಕೇಂದ್ರದಲ್ಲಿರೋ 20,000 ಹಂದಿಗಳಿಗೆ ಮುಂಜಾಗ್ರತಾ ವ್ಯಾಕ್ಸಿನ್ ನೀಡಲಾಗ್ತಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.